ಸರಿ ಸರಿ ಕಡೆ ಈಕಿ ಹೆಣ್ಮಗಳ ಆ ಮನ್ಯಾಗ ಹೆಂಡ್ತಿಲ್ಲ ಹೌದೌದು ಆ ಮನೋರ್ನ ಹೆಂಡ್ತಿ ಈಕೆ ಹೋಗಿ ಹೇಳಬೇಕ ಇಲ್ಲಂದ್ರೆ ಪಾಪ ಇದಾಕತಿ ಹೇಳ್ತಾನ ತಂಗಿ ತಂಗಿ ಓಯ್ ಅಣ್ಣ. ತಂಗಿ ನೀನು ಆ ಮನೋರ್ನ ಹೆಂಡ್ತಿಲ್ಲ ಮನು ಅಂತಾರಲ್ಲ ಅವ್ನ ಹೆಂಡ್ತಿ ಹ್ಞೂ ನಾನ ಮನೋಹರ್ಗೆ ಹಿಂತೀರಿ. ಏನಾಯ್ತು ಹೇಳ್ರಿ. ಏನಿಲ್ವಾ ನಿನ್ನ ಗಂಡ ಒಂದು ಕೆಲಸ ಹಿಡ್ದಾನ ಹೇಳಿನ್ಯ ಒಟ್ಟ ಹಿಡಿಬೇಡಪ್ಪ ತಮ್ಮ ಹಿಡಿಬೇಡ ಅಂತೇಳಿ ಕೇಳವಲ್ಲ ನೋಡು ಅಲ್ಲ ವಿಚಾರ ಮಾಡೋಣ ಯಾಕಂದ್ರೆ ಒಟ್ಟ ರೊಕ್ಕ ಕೊಡುದಿಲ್ಲ ಅವರು ನಾಳೆ ಭಾಳ ಇದೈತಿ ಹಾಂ ಅದನ್ನ ಹೇಳತ್ತೀನಿ ಇಲ್ಲ ಹುಚ್ಚುಳ ಮಗನ ನಾ ಕೆಲಸ ಹಿಡ್ದದಕ್ಕೆ ನಿಂಗೆ ಹೊಟ್ಯಾಗ ಸಂಕಟ ಆಗತ್ತನ ನೀನು ನೀ ಹಿಡಿಬೇಕನ್ನಾಕತ್ತಿದ್ದೇನೋ ನಾ ಹಿಡ್ದೇನಿ ಅಂತ ಹೇಳಿ ನನಗೆ ಮಾತಾಡೋದು ಬಿಟ್ಬಿಟ್ಟ ಅವನ ಜೊತೆನೇ ಕೆಲ್ಸಕ್ಕೆ ಹೋಗ್ಕಿನ್ಯ ಮತ್ತು ನನ್ನ ಜೊತೆನೇ ಮಾತು ಬಿಟ್ಬಿಟ್ಟಾನ ಹೇಳಿರ ಅರ್ಥ ಮಾಡ್ಕೊತಿಲ್ಲ ತಂಗಿ ನೀನ ಅಟ ನಿನ್ನ ಗಂಡಗೆ ತಿಳಿಸಿ ಹೇಳು ಯಾವನ ಜೊತೆ ನಿಂತು ಮಾತಾಡತಾಳಿಕಿ? ಹ್ಞೂ ನನ್ನ ಮಗನ ಜೊತೆ ಇರಾವನ್ನ ಇವ್ ಶಂಕ್ರ್ಯಾನ್ ಜೊತೆ ಈ ಮಾಡ್ತಾನೆ ತಡಿಕಿನ ಒಟ್ಟು ಸುಮ್ಮನೆ ಬಿಡದಲಿಕಿನ. ಅಲ್ಲ ಈಕಿದ ಎಟ್ಟರ ತಿಂಡಿದಿತ್ತು. ನಾನು ಹೊಲಕ್ಕೆ ಇಳಿಯಾಕತಿ ಹೋಗಿ ಊಟ ಕೊಟ್ಟು ಬರ್ಬೇಕಂತ ಹೇಳಿದೀನಿ. ಈಕೆ ಇಲ್ಲಿ ಹಾದ್ಯಾಗ ನಿಂತು ಹಲ್ಟಿ ಹೊಡ್ಯಾತಾನ. ನಾನು ಮೊದಲು ಹೊಲಕ್ಕೆ ಹೋಗ್ತಾನೆ ಅಲ್ಲಿ ನನ್ನ ಗಂಡನ ಮುಂದೆ ಹೇಳಿಕಿನ ಚರಗ ಚಲಾಕಸ್ತಾನಿಕಿನ ಮಾಡ್ತಾನಿಕಿನ. ಈಕಿಗೆ ಮೊದಲು ಹೋಗಿ ಊಟ ಕೊಟ್ಟು ಬರ್ಬೇಕು. ನಾಳೆ ಜಳಕ ಮಾಡಿ ರೊಟ್ಟಿ ತಿಂದ ಅಲ್ಲಿ ತಿರ್ಕೊಂಡ ಮಾತಾಡಿಸಿ ಜಳಕ ಮಾಡಿ ಹೋಗ್ತಾನೆ ಅಂತಂದನಿ. ಈಕೆ ನೋಡಿ ಇಲ್ಲಿ ಭಾಷೆ ಬಿಗ್ಯಾತಾಳ ಮಾಡ್ತೇನೆ. ಹಿಂಗೆ ಆಚೆ ಹೋದ್ರೆ ಆಕೆಗೆ ಕಣ್ಣಿಗೆ ಬೀಳ್ಬೇಕಾಕತ್ನ ಆಚೆ ಕಡೆ ಹೋಗಿಂದ ಹೋಗ್ತಾನೆ. ಹಾಂ ನೋಡಿಕೆ ಇನ್ನೂ ಮಾತು ಮುಗಿವಾತು ಮಾತಾಡ್ಲಿ ನನ್ನ ಮಗು ಹೋಗಿ ಪೆಟ್ಟಿಂಗ್ ಇಡ್ತಾನೆ. ಹೌದೇನೆ ಅಣ್ಣ ಆಯ್ತಣ್ಣ ಹೇಳ್ತೇನೆ. ಅವರು ಏನಾರ ನೀವು ಹೊಸ ಕೆಲಸ ಸಿಕ್ಕತ್ತಲ್ಲ ನೀವು ಅದಕ್ಕೆ ಕಲ್ಲಾಕತ್ತೇನೋ ಅಂತ ಅವ್ರು ಬೇರೆ ಥರನ ತಿಳ್ಕೊಂಡಾರ. ಆಯ್ತು ಬಿಡಣ್ಣ ಹೇಳ್ತೇನೆ. ನೋಡ್ತಂಗಿ ಅವಂಗ ಕೆಡಕ್ ಮಾಡಿ ಆಗ್ಬೇಕಾಗಿದ್ದು ನನಗೇನಿಲ್ಲವ ಇದ್ದದ್ದ ಹಕ್ಕಿಕತ್ತ ನಮ್ಗೆ ಗೊತ್ತಿತ್ತ ಯಾಕಂದ್ರೆ ನನ್ನ ಹೆಂಡತಿ ನನ್ನ ಹೆಂಡತಿ ಊರಾಗನ ಅದೇವ್ ನಾವು ಅದಕ್ಕೆ ನನ್ನ ಹೆಂಡತಿ ಇಲ್ಲಿ ಬರತ್ತಾರನ ಕೆಲ್ಸಕ್ಕೆ ಅಂತಂದ್ಲ ಆಕಿ ಒಂದು 2 ದಿನ ಹಬ್ಬಕ್ಕೆ ಊರಿಗೆ ಹೋಗಿಲ್ಲ ಹಂಗಾಗಿ ಇಲ್ಲೇ ಬರತ್ತಾನಂತ ನಾನು ಸಂಜೆ ಮುಂದೆ ಅಲ್ಲೇ ಹೋಗ್ಬಿಟ್ನಿ ಹಿಂಗೆ ಮತ್ತು ಇವ್ರದ ಕೆಲಸ ಮಾಡಾಕತ್ತೇವಿ ಈಗ ಪಾಯ ಹಾಕಾಕತ್ತಾರು ಅದಕ್ಕೆ ನಮ್ಮ ದೋಸ್ತ ಹಿಡ್ದಾನ ಇಲ್ಲೇ ಬಂದವು ಅಂತಾನೆ ಅದಕ್ಕೆ ನಾನು ಅಯ್ಯೋ ಅವ್ರದ್ರಿ ಭಾಳ ಕೆಟ್ಟದಾರ ಒಟ್ಟು ಕೊಡಂಗಿಲ್ಲ ಕೆಲಸ ಎಲ್ಲ ಮಾಡಿಸ್ಕೋತಾರ ಭಾಳ ಹಿಂದಗಡೆ ಮೋಸ ಮಾಡ್ತಾರ ಅಂಥವ್ರದ್ದು ಹಿಡಿಬೇಡ್ರಿ ಅಂತ ನನಗೆ ಹಿಂಗೆ ಹೇಳಿಲ್ಲ ಅದನ್ನು ಕೇಳ್ಕೊಂಡು ನಾನು ನನ್ನ ದೋಸ್ತಲ್ಲ ಅವಂಗೆಲ್ಲ ಅನ್ಯಾಯ ಆಗ್ಬಾರ್ದ ಅವು ಚಲೋ ಇದ್ರೆ ನಾವು ಚಲೋ ಇರ್ತೇವೆ ಅಂತ ನಾ ಹೇಳೀನಿ ಇವ ನನ್ನ ಜೊತೆನೇ ಮಾತು ಬಿಟ್ಬಿಟ್ಟ ನನಗಾರ ಎದಕ್ಕೆ ಬೇಕಾಗೈತಿ ಅಲ್ಲ ತಂಗಿ ಅದಕ್ಕೆ ನಾನು ದನಗಳದಾವ ಮನ್ಯಾಗ ಹೊಲ ಐತಿ ಸಾಕಷ್ಟು ಎಲ್ಲ ಐತಿ ಮನ್ಯಾಗ ದನಗಳದು ಮಾಡ್ತೀನಿ ಹೊಲಕ್ಕೆ ಹೋಗ್ತೀನಿ ನಂದು ನನಗೆ ಆಕೈತಿವ ಅಲ್ಲ ನೀನು ಮನ್ಯಾಗ ಅಪ್ಪ ಅವ್ವ ಕಟ್ಕೊಂಡು ಹಿಂತಿದಾರ ಮೋಸ ಹೋಗ್ಬಾರ್ದಲ್ಲ ಅದಕ್ಕೆ ನಾನು ಇದನ್ನ ಮಾಡಿದ್ದೀನಿ ನೋಡು ತಂಗಿ ವಿಚಾರ ಮಾಡು ಸರಿ ಆಯ್ತಣ್ಣ ನಾ ವಿಚಾರ ಮಾಡಿ ಹೇಳ್ತಂತ ತಗೋಣ. ನಿಮ್ಗೆ ಭಾಳ ಕೃತಜ್ಞತೆ ಅಣ್ಣ. ಇಷ್ಟು ನಮ್ಗೆ ಇದನ್ನ ನಂಬಿಕೆ ಇಟ್ಕೊಂಡು ನಾನು ಗುರ್ತಾ ಹಿಡಿದು ನೀವು ಹೇಳಿದ್ರಲ್ಲ ಕೃತಜ್ಞತೆ ಅಣ್ಣ. ಬರ್ತೇನಣ್ಣ. ಅಲ್ಲ ಇಂಥ ಹೆಣ್ಮಗಳನ್ನ ಇಟ್ಕೊಂಡು ಈ ಊರೆಲ್ಲ ಹೆಂಗಸರು ನೋಡ್ಕೊಂತ ಕುಡ್ಕೊಂತ ಹೋಗ್ತಾನ ಈ ಪಾಪ ಹೆಣ್ಮಗಳು ನೋಡ್ದಾನೆ ಅಂತ ಹೊತ್ಕೊಂತ ಹೊಲಕ್ಕೆ ಹೋಗತೈತಿ ಇವ್ರ ಅತ್ತಿ ಇವ್ರ ಮಾವ ಎಂಥವ್ರದಾರ ಅಂತ ಇಡೀ ಊರಿಗೆ ಗೊತ್ತೈತಿ ಅಲ್ಲ ನೋಡಿದ ಬಸರ ಐತೆ ಹುಡುಗಿ ಅದನ್ನ ಇಂಥ ಮಳೆಯಾಗ ಹೊಲಕ್ಕೆ ಕಳ್ಸಕತ್ತಾರಲ್ಲ ಅದು ಈ ಎಳೆದಾಗ ನೋಡು ಇನ್ನೂ ಬೆಳಕಾಗಿಲ್ಲ ಇಷ್ಟು ದನೇನ ಹೊಂಟೈತೆ ನಾನು ಹೆಂಡ್ತಿನ ಇದ್ರು ಸಲ್ಸದೆ ಹೊಲ ಇದ್ರು ಪಾಪ ಒಳ್ಳೆಯವ್ರು ಕೂಡುದಿಲ್ಲ ನಮ್ಗೆ ಎದ್ಬೇಕು ಮಂದಿ ಮನೆ ವಿಷಯ ಚಲೋ ಆದ್ರೆ ಅಕ್ಕನ ಇಲ್ದಿರಿಲ್ಲ ಮಾತ್ಕೇರ ಆತು ಅವನಂತೆಲ್ಲ ಯಾಕೆ ಕೆಲ್ಸಕ್ಕೆ ಹೋಗಲ್ಲ ಬೇರೆದವ್ರ ಅಂತ ಹೋಗ ಯಾರಂತ ದುಡಿದ್ರು ಪಗಾರ ಕೊಡತಾರನ ಇವ ದೋಸ್ತ್ ಅಂತ ಇನ್ನ ಕೇಳಾಕನ ಹಿಜ್ಮುಜ್ ಮಾಡ್ತೀನಿ ಇನ್ಯಾಕೆ ನಾ ಬೇರೆದವ್ರ ಅಂತ ಹೋಗ್ತಾನೆ ನಮಸ್ಕಾರ ರೀ ನನ್ನ ಪ್ರೀತಿ ವೀಕ್ಷಕರಿಗೆ. ಗೊತ್ತಿರಬೇಕು ನಿಮಗೆ ನಮ್ಮ ಮನೇಲಿ ನಮ್ಮ ಮಾವನವರು ತೀರ್ಕೊಂಡಾರಂತ ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ. ಮತ್ತು ಯಾಕೆ ವಿಡಿಯೋ ಹಾಕತ್ತಿಲ್ಲ ನೀವು ಒಂದಿನ ಬಿಟ್ಟು ಒಂದಿನ ಹಿಂಗೆ ಸರಿಯಾಗಿ ವಿಡಿಯೋನ ಹಾಕಲ್ಲ ಅಂತೀರಾ. ಈಗ ನಿಮಗೆ ಗೊತ್ತಿರುತ್ತೆ ಮನೇಲಿ ತೀರ್ಕೊಂಡಾರ ಅಂದ ತಕ್ಷಣ ಇಸ್ಬಾಯಿ ತೊಳ್ಸಕ್ಕೆ ಡೈಲಿ ಒಂದು ಊರವರೆಲ್ಲ ಅಡುಗೆ ಕಟ್ಕೊಂಡ್ಬರ್ತಾರೆ. ದಿನ ಮಾತಾಡ್ಸಕ್ಕೆ ಮಂದಿ ಬರಾಕತ್ತಾರ. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗತ್ತಿಲ್ಲ. ಯಾವಾಗ ಟೈಮ್ ಸಿಗುತ್ತೋ ರಾತ್ರಿ 10-11 ಗಂಟೆವರೆಗೂ ನಾವು ಊಟಕ್ಕೆ ಹಚ್ಚೋದಾಯಿತು ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. 10 ಗಂಟೆವರೆಗೂ ಲಾಸ್ಟ್ ಹೊತ್ತು ನಾವು ಉಂಡು ಎಲ್ಲ ಪಾತ್ರೆ ತಿಕ್ಕಿಟ್ಟೋರು ಲೇಟೇ ಅಲ್ವಾ. ಹಾಗಾಗಿ ಮತ್ತು ನಾವು ಸೋಮವಾರ ದಿನ ಹವನ ಹಾಕೋಕೆ ಇಟ್ಕೊಂಡೇವಿ. ಹವನ ಹಾಕ್ತೀವಿ ನಾವು. ನಮ್ಮದು ಇದು ಬರುತ್ತಲ್ಲ ಕಾಸ್ಟು ಜೈನು ಅದಕ್ಕೆ ಹವನ ಹಾಕ್ತೀವಿ. ಅದಾದಮೇಲೆ ಮತ್ತು ನಾವು ಮಂಗಳವಾರ ದಿನ ಅಮಾವಾಸ್ಯೆ ಬಂತು. ಬುಧವಾರ ದಿನ ಪೂಜೆ ಇಟ್ಕೊಂಡಿದ್ದೀವಿ. ದಿನದ್ದು ಪೂಜೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಪೂಜೆ ಎಲ್ಲ ಮಾಡಬೇಕು. ಅದೆಲ್ಲ ಮುಗಿಸಾದ್ಮೇಲೆ ಅವತ್ತು ಎಲ್ಲರನ್ನೂ ಕರೆದು ಊಟಕ್ಕೆ ಅದು ಹಚ್ಚೋದು ಎಲ್ಲ ಮಾಡಿ ಅದೆಲ್ಲ ಮುಗಿಸ್ಕೊತೀವಿ. ಅಲ್ಲಿಂದ ನಮಗೆ ನಾನು ಫ್ರೀ ಆಗೋದು ಗುರುವಾರದಿಂದ. ಗುರುವಾರ ನಾವು ಫ್ರೀ ಆದರೆ ಮುಗೀತತ್ತ. ಅಲ್ಲಿಂದ ಈ ವಿಡಿಯೋ ಕಂಟಿನ್ಯೂ ಆಗಿರ್ತವೆ. ಸೊ ಒಂದು 2 ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶನಿ ಎಷ್ಟು ಚಂದರ ಕಾಣ್ತಿಲ್ಲ ಇವತ್ತು. ಹೋಗಪ್ಪ ನೀನು ಏನು ಅಲ್ಲ ಚಂದ ಕಾಣತಿ ಅಂತೀ. ಒಂದು ಬಂಗಾರ ತಂದು ಕೊಡವಲ್ಲ, ಒಂದು ಒಡವೆ ತಂದು ಕೊಡವಲ್ಲ, ಮಾತ್ನ್ಯಾಗ ಮನೆ ಹಾಕಿ ಹೋಗಾವನಿ. ಏನು ಮಾಡೋದು ಹೇಳಿ. ಅಲ್ಲ ಒಂದು ಏನಾರ ಕೊಡಿಸ್ಬೇಕಂತೀಯ ನೀನು. ಅಲ್ಲ ಒಂದರ ಏನಾರ ಬೇಡ ಒಂದು ಏನು ಕೈಯಾಗಲ್ಲ ಕಿವ್ಯಾನೂ ಕೊಡ್ಸಲ್ಲ ನೀ. ಶನಿ ಈ ಸಲ ಇದು ಬದ್ನಿಕಾಯ್ದ ಪೀಕ್ ಬಂತಂದ್ರೆ ನಿನ್ನ ಕಿವ್ಯಾನೂ ಅಲ್ಲ ನಿಂಗೆ ಏನು ಹೇಳ್ತಿಲ್ಲ ಅದನ್ನೆಲ್ಲ ಕೊಡಿಸ್ತಾನೆ ಆತಲು
ನೀ ಏನು ಚಿಂತೆ ಮಾಡಬೇಡ. ನಾನು ಹೆಂಡ್ತಿಗೆ ಏನು ಗೊತ್ತಾಗಲ್ಲ, ನನ್ನ ಮಗ ಅಂತೂ ಇದ್ರಾಗ ಬರೋದಿಲ್ಲ. ಅಲ್ಲ, ಆಕಿಗೆ ಏನು ಸಾದಿಲ್ಲ ಸೊಟ್ಟಿಲ್ಲ, ಆಕಿನ ತೊಗೊಂಡು ನಾ ಏನು ಮಾಡಲಿ? ನನಗೆ ನಿನ್ನಂಥವ್ರು ಬೇಕು. ನನಗೆ ಏನು ಮಾಡೋದು? ಮನ್ಯಾಗಿಂದ ಊಟ ರುಚಿ ಹತ್ತಲ್ಲ, ಹೊರಗಿನ ಊಟ ಬೇಕು. ಏನು ಮಾಡೋದು ಚೆನ್ನಿ? ಹೌದು ಬಿಡು ಚೆನ್ನ. ಹ್ಞೂ ನೋಡು, ನನ್ನ ಗಂಡ ಮತ್ತು ಬಾಳತ್ತಾದ್ರೆ ಇದನ್ನ ಮಾಡ್ತಾನೆ. ನನಗೆ ಸಂಜೆ ಮುಂದೆ ಆರಕ್ಕಂದ್ರೆ ಬಿಟ್ಬಿಡ್ನಿ ಏನು, ಮಂದಿದು ಹೆಂಗಾರ ಮಾಡುವಲ್ಲ. ನಾನು ಸಂಜೆ ಮುಂದೆ ಆರಕ್ಕೆ ಇನ್ನೂ ಆರಾಗಿರ್ತಂದು ಬಿಟ್ಬಿಡು ನೋಡು. ನನಗೆ ಭಾಳ ಕೆಲಸ ಹಚ್ಚಕ್ಕೆ ಹೋಗ್ಬೇಡಿ. ಎಲ್ಲರೂ ಬಂದ್ರೆ ಅಂದ್ರೆ ನೋಡ್ಕೊಂತೀರಿ. ನನಗೆ ಭಾಳ ಕೆಲಸ ಹಚ್ಚಿರಿ ಮಾಡೋಕ್ಕಾಗೋದಿಲ್ಲ. ಯಾಕೆ ನೀನು ಅವ್ರಿಗೆ ಮಾಡುವಂಗೆ ನನಗೂ ಮಾಡ್ತಿ. ಒಂದಿಟ್ಟು ಕುಂತು ಕೊಡುದಿಲ್ಲ ನನ್ನ ಜೊತೆ ಇರ್ತೇ ಇಲ್ಲ. ಮತ್ತು ನೋಡು, ಈ ವಾರ ನನ್ನ ಗಂಡ ಊರಿಗೆ ಹೊಂಟಾನ. ಒಂದು ವಾರ ಬರೋದಿಲ್ಲ. ಅವ ಕೆಲಸ ಐತಂತ ಅಲ್ಲೇನೋ ನಮ್ಮ ಹ್ಞೂ ಅತ್ತಿ ಊರಾಗ ಏನೋ ಹೊಲದ್ದೇನೋ ತಕರಾರು ನಡ್ದೈತಿ. ಅದಕ್ಕೆ ಅದು ಹೊಲ ನಮ್ಮಂತೆ ಆಗೋದೈತಿ. ಅದಕ್ಕೆ ನನ್ನ ಗಂಡ ಹೊಂಟಾನಲ್ಲಿ. ಅದಕ್ಕೆ ಒಂದು ವಾರ ಊರಾಗಿರೋದಿಲ್ಲ. ನನ್ನ ಮಕ್ಕಳಂತೂ ಹ್ಞೂ ಅವಂತೂ ಅಲ್ಲೇ ನಮ್ಮ ಅವ್ವನ ಊರಾಗ ಉಳಿದು ಬಿಟ್ಟಾವ. ನಾ ಇರಾಕೆ ಒಬ್ಬಾಕಿನ. ನನಗೂ ಅಂಜಿಕೆ ಬರ್ತೈತಿ. ರಾತ್ರಿ ಮನೆಗೆ ಬಂದ್ಬಿಡು. ಮತ್ತು ಬರ್ಬೇಕಾದ್ರೆ ನನಗೆ ಒಂದು ಒಂದು ಅರ್ಧ ತೊಲಿ ಚೈನಾರ ಬೇಕಾ ನನಗೆ. ನಾ ಏನು ಹೇಳಕತ್ತ ನಿನಗೆ ಅರ್ಥ ಮಾಡ್ಕೊ. ಈಗ ಅರ್ಧ ತೊಲಿ ಚೈನ ಎಲ್ಲಿಂದ ತರಲಿ? ಈ ಬದ್ನಿಕಾಯ್ದ್ರಾಗ ಬಂದ್ರೆ ರೊಕ್ಕ ಹೊಡ್ಕೋಬೇಕು ನಾ. ಇಲ್ಲಾಂದ್ರೆ ನನಗೆ ಈಗ ಬೆಳೆನೂ ಇಲ್ಲ, ಏನೂ ಇಲ್ಲ. ಮತ್ತು ಈಗ ಎಲ್ಲಿಂದ ಕೊಡಲಿ ನಾನು? ಹಂಗೆ ಬಾ ಅಂದ್ರೆ ಬರ್ತಾನೆ ನೋಡ್ಬೇಕಾರೆ. ಏನಾರ ಒಂದು ಚಲೋದು ರೇಷ್ಮೆ ಸೀರೆ ತೊಗೊಂಡು ಬಾನು ತೊಗೊಂಡು ಬರ್ತೀನಿ. ತಲ್ಯಾಗ ಹೂವು ತಿನ್ನಕ್ಕೆ ಮೈಸೂರು ಪಾಕ್ ತರ್ತಂತ ತಗೋ. ಜಿಲೇಬಿ ತರಲಿ, ಮೈಸೂರು ಪಾಕ್ ತರಲಿ? ಜಿಲೇಬಿ ಮೈಸೂರು ಪಾಕ್ನಾಗ ಮುಗಿಸಾವದೀನಿ. ನನಗದೆಲ್ಲ ಗೊತ್ತಿಲ್ಲ. ನನಗೆ ಮಾತ್ರ ಬೇಕಾ ಚಿನ್ನ ಚೈನ. ನೀ ತಂದು ಕೊಟ್ರೆ ಬಾ, ಇಲ್ಲಾಂದ್ರೆ ಬರಾಕ ಹೋಗ್ಬೇಡ. ಇನ್ನೂ ಚಿನ್ನ ಇದ್ದಂಗೆ ಅದಿ. ನಿನಗೆ ಯಾಕೆ ಬೇಕು ಚಿನ್ನ ಹೇಳು? ಅಲ್ಲ, ಮೂಗ್ನ್ಯಾಗ ಮೂವತ್ತು ಐತಿ, ಕೊಳ್ಳಾಗ ನೋಡೋದನ ಗುಂಡಿನ ಸರ ಹಾಕ್ಕೊಂಡು, ಕೈಯಾಗ ಬಂಗಾರ ಬಳಿ ಹಾಕ್ಕೊಂಡು, ಇಷ್ಟೆಲ್ಲ ಹಾಕೊಂಡು ಹೊಲಕ್ಕೆ ಬರ್ತಿ. ಮತ್ತು ಇನ್ನೂ ಏನೇನು ಬೇಕಾಗೈತಿ ಹೇಳಿ ನಿನಗೆ? ಇದೆಲ್ಲ ನನ್ನ ಗಂಡ ಮಾಡಿಸ್ಕೊಟ್ಟದ್ದು. ನೀ ಏನು ಮಾಡಿಸ್ಕೊಟ್ಟಿ? ಏನೂ ಇಲ್ಲ. ಇದೊಂದು ನತ್ತು ತೊಗೊಂಬಂದಿ ನೋಡು, ಮೂಗ್ನ್ಯಾಗಿಂದ ಮತ್ತು ಅದೊಂದೇ ಕೊಟ್ಟಿರೋದು ನೀ ನೋಡು. ಅದೆಲ್ಲ ನನಗೇನು ಬೇಕಾಗಿಲ್ಲ. ನನಗೆ ಮಾತ್ರ ಚಿನ್ನ ಚೈನ ಬೇಕು. ಯಾವಾಗ ಮಾಡಿಸ್ಕೊಂಬರ್ತಿ ಏನೋ ನಂಗೆ ಗೊತ್ತಿಲ್ಲ. 2 ಎಳಿದಾರ ಮಾಡಿಸ್ಕೊಂಬ, 3 ಎಳಿದಾರ ಮಾಡಿಸ್ಕೊಂಬ. 1 ಎಳಿದದು ನಂಗೆ ನಡೀತಾ ಇಲ್ಲ. ಆಕೆ ಚೆನ್ನಲ್ಲನ ನನ್ನ ಗಂಡ ಏನಾಕಿನ ಹಂಗೆ ಹಿಡ್ಕೊಂಡು ನಾನು ಗದ್ದಾದು. ಹೌದೌದು, ಇವೇನೋ ಹಕ್ಕಿಕತ್ ನಡಿಸಾನಕ್ಕೆ ಜೊತೆ ಏನು ನಡ್ಸಿರ್ಬೇಕಿವ. ನೀನು ಹೆಂಡ್ತಿ ಬಂದ 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 ನಾ ಬಗ್ಗೆ ಕೆಲಸ ಮಾಡ್ತೇನೆ. ನೀನು ಏನಾರ ಮಾಡು. ನಾವು ಇದಂಗೆ ಮಾಡ್ತಾನೆ ನೀನು. ಏನು ಮಾಡಕತ್ತೀರಿ? ಒಟ್ಟೆ ಕೆಲಸ ಮಾಡಕ್ಕೆ ತೊಗೊಂಬರ್ತಾನೆ. ಹಿಂಗಿದ್ರೆ ನೀವು ಕೆಲ್ಸಕ್ಕೆ ಯಾಕೆ ಬರ್ತೀರಿ? ಕೆಲ್ಸಕ್ಕೆ ಯಾಕೆ ಬರ್ತೀರಿ ನೀವು? ನಿಮ್ಗೇನು ಹೇಳೋರು ಕೇಳೋರು ಇಲ್ಲನ? ಕಣ್ಣಾಗ ಅದು ಬಿತ್ತು, ಉಂಗ್ಳಾಗ ಅದು ಬಿತ್ತು ಅಂತ ಇದ್ರಾಗ ಹೋಗ್ತೀರಿ ನೀವು. ಯಾಕೆ ನಿಮ್ಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಹೊಲಕ್ಕೆ ಯಾಕೆ ಬರ್ತೀರಿ? ಸುಮ್ಮನೆ ಅನಿತಿ ತಿಂದು ಪಗಾರ ತೊಗೊಳೋರು ನೀವು. ಅವ್ರಿಗೆ ಇನ್ನೂ ಇಬ್ರಿಗೆ ಹೇಳಿದ್ನಲ್ಲ, ಬಂದಿಲ್ಲ ಅನ್ಸನವ. ಅಲ್ಲ, ನೀನೇ ಹಿಂಗೆ ಮಾಡ್ರಿ ಹೆಂಗೆ? ಕಾಯಂ ಹೊಲಕ್ಕೆ ಬರೋಕಿ ಮಂದಿ ಕರ್ಕೊಂಬರ್ಬೇಕು ಬಿಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ನಿನಗೆ? ನೋಡುವ, ಈಗ ಹೇಳಕತ್ತೇನ ಕರೆಕ್ಟಾಗಿ 9 ಗಂಟೆಗೆ ಅಂದ್ರೆ ಹೊಲಕ್ಕೆ ಬರಬೇಕು. ಸಂಜೆ 6 ಗಂಟೆಗೆ ಹೋಗ್ಬೇಕು. ನೀವು 10ಕ್ಕೆ ಬಂದ್ರಂದ್ರೆ ನಾ 7ಕ್ಕೆ ಬಿಡ್ತೇನೆ ನೋಡು. ಮತ್ತೆ ಅಯ್ಯ, ನನ್ನ ಗಂಡ ಪಾಪ ಅದು ಬುದ್ಧಿ ಹಾಕತೈತಿ. ಕೈ ಹಿಂಗೆ ಮಾಡಿ ಬೈಯಾತತಿ. ಯಾಕೆ ಏನ್ರ ತಪ್ಪಾತಂತ ಕಾಲಿಗೆ ಬೀಳಾಕ್ ಬಂದಿರ್ಬೇಕು. ನೋಡ ಜಾನಕಕ್ಕ, ತಪ್ಪಾತಂದು ನಿನ್ನ ಗಂಡನ ಕಾಲಿಗೆ ಬೀಳಾಕ್ ಬಂದ್ರೆ ಹಿಡಿದು ಅದು ವಿಷಯ ಬಿಟ್ಟು ನಿನ್ನ ಗಂಡ. ಅಲ್ಲ, ಒಂದಿಟ್ಟು ಎಳೆ ಆಗೈತಿ, 10 ಗಂಟೆ ಆಗೈತಿ. ಅವರು ಬರೋರು ಕೈ ಕೊಟ್ಟು ಬಿಟ್ರವ, ಬರಲೇ ಇಲ್ಲ. ಬದ್ನಿಕಾಯಿ ಹರಿತಾನಂತೀವಿ. ನಾನಾರ ಏನು ಮಾಡಲಿ? ಅಯ್ಯ ಬಿಡ್ರಿ ಪಾಪ, ಆಕೇನು ಮಾಡಬೇಕು? ಅಲ್ಲ, ನಾನು ಅದನ್ನು ನೀವು ಅದರಿ, ಮತ್ತು ಆಕೆ ಅದ ಸಾಕು 3 ಮಂದಿ ರಗಡಾಕತಿ. ಆಕೆ ಬೇರೆ ಬರಾತಾಳ, ಲಕ್ಷ್ಮಿ, ಆಕಿನೂ ಕರ್ಕೊಂಡ್ರಾತ. ಅಲ್ಲ ನೀವು ಅಲ್ಲ, ಬಂದು ಖಾಲಿ ಇಬ್ಬರನ್ನ ಕರ್ಕೊಂಡು ಬರ್ತಾನೆ ಹೆಣ್ಮಕ್ಳು ಅಂತ ಹೇಳಿದ. ಆತು ಬಡ ಬಡ ಒಂದು 5 ಮಂದಿ ಹಾಕೇವಿ ನಾವಿಬ್ರು, ಅವರು 3 ಮಂದಿ ಅಂದ್ರೆ ಆತು ಬಿಡು ಅಂತ ನಾ ಮಾಡಿದ್ದೀನಿ. ಈಕಿ ನೋಡ್ರೆ ಒಬ್ಬಾಕೆ ಅದು ಇಷ್ಟು ಲೇಟ್ ಮಾಡಿ ಬಂದಾಳ, ಅದಕ್ಕೆ ಬೈಯಾತಿದ್ನಿ. ಅದ್ರಾಗ ಬೇರೆ ಗೌಡ್ರ ಕಣ್ಣಾಗ ಏನೋ ಬಿತ್ತಂದ್ಲ, ಅದಕ್ಕೆ ಕಣ್ಣಾಗದು ಬಿದ್ರೆ ನೋಡಕ್ಕೆ ಹಾಳು ಮಾಡಿದೆ ಏನೋ, ಕಟ್ಕೊಂಡು ಹೆಂಗ್ತೀವಿ ಸರಿ ಅಂತ ದುಗುಸೀನಿ. ಅಯ್ಯೋ ನಿಮ್ಮನ್ನ ಪಾಪ ಹಂಗೆ ಮಾಡಬಾರ್ದ್ರಿ ಹೆಣ್ಮಕ್ಳಿಗೆ. ಚೆನ್ನವ ಬಾ, ನಾನು ನೋಡ್ತೇನೆ. ನೋಡಿ ಕಣ್ಣಾಗ ಸ್ವಲ್ಪ ಏನ್ರ ನೀನು ಸೀರೆ ಸೆರಗ ಹಾಕಿ ತೆಗಿತಾನೆ ಬಾ, ನೋಡ್ತಾನೆ ಬಾ. ಆಕಿದೇನು ನೋಡ್ತಿ? ಹೋಗಿ ಬಡಾನ ಬದ್ನಿಕಾಯಿ ಕುಂದ್ರೆ ಸಾಲಚ್ಚಿ. ಆಕಿ ಹಂಗೆ ಇರೋದನ ನಾಟಕ ಮಾಡೋರು. ಹೊಲಕ್ಕೆ ಬಂದು ಮಾತಾಡ್ಸ್ಕೊಂಡು ಕುಂದ್ರವ್ರನ್ನ ಮಾತಾಡ್ಕೊಂತ ಕುಂದ್ರಬಾರ್ದು ನೋಡು. ನಾ ಆಚೆ ಕಡೆ ಸಾಲು ತೊಗೊಂಡಿರ್ತಾನೆ, ನೀ ಈಚೆ ಕಡೆ ಸಾಲು ತಗೋ, ನಡಕಕ್ಕೆ ಇರಲಿ. ನೋಡ್ರಿ ನೀವು ಭಯ್ಯಾನ ಓಕೆ ಕುಂತ ಬಿಟ್ಲಕ್ಕಿ. ಆಕಿ ಕುಂಡಲ್ತು, ನೀನು ಈಚೆ ಕಡೆ ಕುಂದ್ರ ಏನ. ನಾನು ಇಲ್ಲಿ ನಡ್ಕಿಂತ ಕುಂದಿರ್ತಾನ. ಇಲ್ಲಾಂದ್ರೆ ಆಕಿ ನೀ ಇದ್ದೆ ಅಂದ್ರೆ ಬಾಜು ಕಾಯಕು ಬದ್ನಿಕಾಯಕು ಇಲ್ಲಕ್ಕೆ. ಇಲ್ಲಾಂದ್ರೆ ಹಿಂಗೆ ಮಾಡ್ತಾ, ನಾನು ನಡಕಿದ್ನಿ ಅಂದ್ರೆ ನನಗೆ ಅಂಜಿ ಕಾಯ್ಗುಯ್ತಾಳ ಬಿಡ ಬಿಡ. ನೀ ಇದು ಮಾಡಿ ನೋಡಿ ಎಷ್ಟು ಮುಂದೆ ಕುಂತಾಳಕಿ. ಅದಕ್ಕೆ ಇದು ಯಾಕೆ ಲೇಟ್ ಆತ? ಊಟದ ಗಂಟೆ ತಂದಿಲ್ಲ ನೀ? ಅಯ್ಯೋ, ಊಟದ ಗಂಟು ತರ್ಬೇಕನ್ರಿ. ಆಕೆಗೆ ತೊಗೊಂಡು ಬಾ ಅಂತ ಹೇಳಿದಾನೆ ರೀ. ಈಗ ಬರ್ಬೇಕಾರೆ ಹಾದ್ಯಾಗ ಊಟದ ಗಂಟು ತೊಗೊಂಡು ಹೋಗಿ ಮುಂದೆ ನಾ ಹಿಂದೆ ಅಲ್ಲಿ ತಿರ್ಕೊಂಡಿರಲ್ಲ, ಅಲ್ಲಿ ಹೋಗಿ ಮಾತಾಡ್ಸಿ ಬರ್ತಾನಂತ ಹೇಳಿದೀನಿ. ನೋಡ್ರಿ ಈಕಿ ಅಲ್ಲಿ ಆ ಶಂಕರನ್ ಜೋಡಿ ಮಾತಾಡ್ಕೊಂಡು ನಿಂತೇಳ್ರಿ. ಹಾಲು ಕಿಸ್ಕೊಂಡು ಮಾತಾಡ್ತಿದ್ಲ. ಎಷ್ಟೊತ್ತ ನಾನು ನಿಂತು ಆ ಕಡೆಯಿಂದ ನಿಂತು ಆಚೆ ಕಡೆ ನಿಂದು ದಾಟಿ ಹೋದ್ರು ಈಕಿ ಬಂದ್ರಕಿನೇ ಇಲ್ಲ ನೋಡ್ರಿ. ಇನ್ನಾದ್ರೂ ಬಂದಿಲ್ಲ ಈಕಿ. ಆ ಶಂಕರನ್ ಜೊತೆ ಮಾತಾಡ್ತಾಳಕಿ. ಏನೈತೆ ನೋಡ್ರಿ ಅವಾಗ ಆಕಿಗೆ. ಏನ ನಮ್ಮ ಮನೆಯನ್ ಜೊತೆ ಅಡ್ಡಾಡ್ತಾನ ಆ ಶಂಕ್ರೇನ? ಅವರಿ ಏನೋ ಹಕ್ಕಿಕತ್ತೈತೋ ಮನೆಗೆ ಅವನ ಜೊತೆ ಬಂದಿರ್ತಿದ್ದ. ಎಲ್ಲ ಕಣ್ಣ ಸೊನ್ನಿ ಕೈಯ ಸೊನ್ನಿ ಮಾಡ್ತಾನೆ ನೋಡ್ರಿ. ಅವನ ಜೊತೆ ನಿಂತು ಗಂಟು ಹೊತ್ಕೊಂಡು ತಾಸು ಗಂಟ್ಲೆ ಮಾತಾಡ್ಯಾಳ ಅಲ್ಲಿ ಕಿಚ್ಕೊಂತ. ಅವನ ಮಂದಿ ನೋಡ್ತಾರ ನಂಗಿಲ್ಲ, ಮಕ್ಳು ನೋಡ್ತಾರ ನಂಗಿಲ್ಲ, ಹಂಗೆ ಮಾಡ್ಯಾಳ ನೋಡ್ರಿ ಆಕಿ. ಇವತ್ತು ಮನೆಗೆ ಹೋಗಿ ಬಿಡದ ಬೇಡ, ಕೇಳಕಿನಿ ಜಾಡಿಸೇ ಬಿಡ.
ಇಟ್ರೆ ಒಂದು ಕೊಟ್ಟ ಬಿಡು ಕಪ್ಪಳಗಿಟ್ಟಿಗೆ ನಾಕೇನಿ ಯಾಕೋ ಎದಿ ಮೇಲೆ ಬರತ್ತಾಳ ಈಗ ಜಗಳಕ್ಕೆ. ಹೌದಾ ಯಾಕೋ ಈಗ ನಿಮ್ಗೆ ಏನ್ರ ಅಂದ್ರೆ ಅಂಜಿ ಗಪ್ಪ ಕೊಂಡ್ರತಾರಲ್ಲ ನೀವು ಆಕಿಗೆ ಏನು ಮಾತಾಡತ್ತಿಲ್ಲ ಯಾಕೆ ಏನಾತ ಏನ್ರ ಅಂಜಿಕೆ ಕೇಳ ಮತ್ತೆ ಏ ಇಲ್ಲ ಮರೆ ನಾ ಯಾಕೆ ಅಂದಿಲ್ಲ ಅಕ್ಕಿಗೆ. ಅಕ್ಕಿಗೆ ಅಂಜು ಅಂತ ನಂದೇನೈತಿ. ಸುಮ್ಮ ಏನು ಹೆಣ್ಮಕ್ಳಿಗೆ ಅಂದು ನಾವು ಕೆಟ್ಟ ಹೆಸರು ತಗೊಳ್ಳೋದು ಓನ್ಯಾಗ. ನಾಳೆ ಏನೋ ಒಂದು ಹುಡುಕಿ ಹುಡುಕಿ ಬಂತಂದ್ರೆ ಸೊಸಿಗೆ ಕಿಮ್ಮತ್ತು ಕೊಡ್ದಲ್ಲ ಅಂತ ಅನಿಸ್ಕೋಬಾರ್ದು ಅಂತ ಸುಮ್ಮಗೇನ ನಾ ಅದು ಅಂಜು ಮಗನಲ್ಲ. ಆಕಿನ ಎಲ್ಲಿ ಇಡ್ಬೇಕು ಅಲ್ಲಿ ಇಟ್ಟಿರ್ತಾನೋ ಒಂದು ಏನೋ ನಾನು ಮಾಡ್ಬೇಕು ಅನ್ಕೊಂಡು ನಾನು ಮುಂದೆ ವಯಸ್ಸಾದ್ಮೇಲೆ ನೋಡೋಣ. ಕೊಯ್ ಮಾತು ಹಚ್ಕೊಂಡು ನಿಂದ್ರಬೇಡ. ಏನೋ ಗೌಡ ಹೆಂಡತಿ ಜೊತೆ ಏನೋ ಭಾಳ ಗುಸು ನಡೆಸಿದಲ್ಲ ಏನ ಏನಿಲ್ಲಲೇ ಸೊಸಿದು ಏನೋ ಹೇಳತ್ತಿದ್ಲ ಯಾಕಿದದ ಮನೆಯಿಂದ ಸೊಸಿದು ಬಂದು ಚಾಡ ಹೇಳೋದು ಫಿಟ್ಟಿಂಗ್ ಇಡೋದು ಸೊಸಿಗೆ ನನಗೆ ಜಗಳ ಹಚ್ಚೋದು ಮಾಡ್ತಾ. ಆತ ನನ್ನ ಕಡೆದು ಬಡ ಬಡ ಕೊಯ್ ಸಾಲ ಆತ್ಲಿ ನನ್ನ ಕಡೆದು ಬಿಟ್ಟು ನಿನ್ನ ಕಡೆದು ಕೊಯ್ಯತ್ತ ನೋಡಿಲ್ಲ ಮೊದಲ. ಆಕೆ ಆ ಕಡೆ ಹೊಳ್ಕೊಂತಾಳ. ನಿನ್ನ ಕಡೆದು ಕೊಯ್ತಾನೆ ಬಡ ಬಡ ಒಂದು 2 ಲಾಗ್ ಮುದ್ದೆ. ಆಮೇಲೆ ಮತ್ತೆ ನನ್ನ ಕಡೆ ಕೊಯ್ತಾನೆ. ನೀ ಆ ಕಡೆ ಮುಂಚೆ ಕುಂತು ಹೋಗ್ಬಿಡಂಗೆ. ಹಾಯ್ ಹಲೋ ಫ್ರೆಂಡ್ಸ್, ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ಗೆ ವೆಲ್ಕಮ್ ಅಂತ ಹೇಳಾಕತ್ತೀನಿ. ನೋಡಿ ಅನುಶ್ರೀ ಮ್ಯಾಮ್ ಅವ್ರು ಸೇಮ್ ವೇರ್ ಮಾಡಿರೋಂಥ ಕಾನ್ಸೆಪ್ಟ್ ಒಳಗೆ ಸೀರೆ ಅದಾವ. ಈ ಸೀರೆ ಪ್ರೈಸ್ ಬಂದು ನಿಮ್ಗೆ ಇಷ್ಟು ಕಮ್ಮಿ ಬೆಲೆಗೆ ಸಿಗತ್ತಂದ್ರೆ ಅನುಶ್ರೀ ಮ್ಯಾಮ್ ಅವ್ರು ವೇರ್ ಮಾಡಿರೋ ಥರ ಕಾನ್ಸೆಪ್ಟ್ ರೆಡಿ ಮಾಡಿದ್ದಾರೆ ಹೊರತು ಅನುಶ್ರೀ ಮ್ಯಾಮ್ ಅವ್ರು ವೇರ್ ಮಾಡಿರೋ ಸೀರೆನೇ ಅಲ್ಲ. ಇದು ಪ್ರಿಂಟೆಡ್ ಸೀರೆ ಇರುತ್ತೆ. ಇದು ಬಂದು ನಿಮಗೆ ಒಳ್ಳೆ ಕಲೆಕ್ಷನ್ ಇದೆ. ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಇದನ್ನೇ ಮಾರತ್ತಾರ. ನೀವು ಎಲ್ಲೇ ತೊಗೊಳ್ಳಿ, ಯಾವ ಸೀರೆ ಶಾಪಲ್ಲೇ ತೊಗೊಳ್ಳಿ ಇದನ್ನೇ ಮಾರತ್ತಾರೆ. ಈಗ ಇದೇ ಟ್ರೆಂಡಿಂಗ್ ಐತಿ. ಇದು ಬಂದು ನಿಮ್ಗೆ ಸೆಮಿ ಮೈಸೂರು ಸಿಲ್ಕ್ ಸಾಡಿ 950 ರೂಪಾಯಿ. ಇದಕ್ಕೆ ನಿಮ್ಗೆ ರನ್ನಿಂಗ್ ಬ್ಲೌಸೇ ಇರ್ತೈತಿ. ನಿಮ್ಗೆ ವೈಟ್ ಕಲರ್ ಬ್ಲೌಸ್ ಬೇಕಂದ್ರೆ ಎಕ್ಸ್ಟ್ರಾ ತೊಗೋಬೇಕಾಕತಿ. ಇಷ್ಟು ಕ್ವಾಂಟಿಟಿ ಒಳಗೆ ರೆಡಿ ಆಗಿದಾವೆ ಅನುಶ್ರೀ ಮ್ಯಾಮ್ ಸೀರೆ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ನೋಡಿ. ನಾವು ಯಾಕಂದ್ರೆ ಯಾರು ಕಾಸ್ಟ್ಲಿ ವೇರ್ ತೊಗೊಳತ್ತಿಲ್ಲ. ಕೆಲವೊಬ್ಬರು ಎಲ್ಲರೂ ತೊಗೋತಾರೆ. ಯಾರು ಅಷ್ಟು ವೇರ್ ಇದು ತೊಗೊಳಕತ್ತಿಲ್ಲ. ಕಮ್ಮಿ ಪ್ರೈಸ್ ಅಂದ ತಕ್ಷಣ ಎಲ್ಲರೂ ಎಲ್ಲ ಕಡೆನೂ ಇವೇ ಟ್ರೆಂಡಿಂಗ್ ನಡೆದವೆ. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ತೊಗೊಳ್ಳಿ, ಎಲ್ಲೇ ತೊಗೊಳ್ಳಿ ನೀವು, ಇವು ಫುಲ್ಲು ಟ್ರೆಂಡಿಂಗ್ ನಡೆದವ. ಈಗ ನಾವು 450 ರೂಪಾಯಿ ಕೊಡ್ತೀವಿ ಅಂದರೆ ಡೈಲಿ ವೇರ್ ಸಾರಿನೇ ಬರ್ತಾವೆ. ಅಂಥದ್ರಾಗ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಸೀರೆ ಬರ್ತಾ ಇದ್ದಾವೆ ಅಂತಂದ್ರೆ ಎಲ್ಲರೂ ಬೇಗ ಬೇಗ ಬುಕ್ ಮಾಡ್ಕೋತಾರೆ. ಅದಕ್ಕೆ ನಾನು ಒಂದು ಸಲ ತರಿಸಿದೆ, ಒಂದು ಸಲ ಸ್ಟಾಕು ಖಾಲಿ ಆಯಿತು. ಒಂದು ಸಲ ತರಿಸಿದೆ, ಅದು ಫುಲ್ಲು ಸ್ಟಾಕ್ ಖಾಲಿಯಾಗಿ ಮತ್ತೆ ಒಂದು ಸಲ ರೀಸ್ಟಾಕ್ ಮಾಡಿಸಿದ್ದೀನಿ. ಈಗ ನಾನು ಕಂಟಿನ್ಯೂ ಆಗಿ ರೀಸ್ಟಾಕ್ ಮಾಡ್ಸತ್ತೀನಿ. ಯಾಕಂದ್ರೆ ಮದುವೆ ಸೀಸನ್ ಅಲ್ಲ ಈಗ. ನೋಡಿರಿ ಸಾರಿ ಫುಲ್ ಎಲ್ಲ ಈ ಥರ ಇರುತ್ತೆ. ಇದು ಬಂದು ನಿಮಗೆ ಸಾರಿದು ಪಲ್ಲು ಬರ್ತೈತಿ. ಇದು ಬಂದು ಬ್ಲೌಸ್ ಬರ್ತೈತಿ. ಸಾರಿ ಮಾತ್ರ ಸೂಪರ್ ಆಗೈತಿ. ಆರೆಂಜ್ ವಿತ್ ಬ್ಲೂ ಕಲರ್, ಇದಕ್ಕೆ ಗೋಲ್ಡನ್ ಇದು ಬರುತ್ತೆ, ಬಾರ್ಡ್ರ್ ಬರ್ತೈತಿ ನೋಡ್ರಿ. ಮಸ್ತ್ ಐತಿ ಸಾರಿ ಬಂದು. ಯಾರಿಗಾದ್ರೂ ಬೇಕಂದ್ರೆ ಇಷ್ಟು ಕಮ್ಮಿ ಪ್ರೈಸಿಗೆ ಸಿಗ್ತಿರ್ತಾವೆ, ತೊಗೋಬೋದು. ಇಳಕಲ್ ಟೆಂಪಲ್ ಬಾರ್ಡರ್ ಸಾರಿ ಅದಾವ. ಇವು ಮಸ್ತ್ ಅದಾವ. 1600 ರೂಪಾಯಿ. ಇದು ಬಂದು ನಿಮ್ಗೆ ಇಳಕಲ್ ಚದರಂಗ್ ಚುಕ್ಕಿ ಸಾರಿ ಅದಾವ. 1200 ರೂಪಾಯಿ ನೋಡ್ರಿ. ಅವಾಗೆಲ್ಲ ನಾನು ಹೋಲ್ಸೇಲ್ ಇಟ್ಟಿದ್ದೆ. ಈಗ ಅದು ಆ ರೇಟ್ ಇರೋದಿಲ್ಲ, ಫಿಕ್ಸ್ ರೇಟೇ ಇರ್ತಾವೆ. ಒಂದು 2 ದಿನ ಅಂತ ಇಟ್ಟು 1 ತಿಂಗಳವರೆಗೂ ಇಟ್ಟಿದ್ದೆ ನಾನು. ಇದು ಬಂದು ಹೋಲ್ಸೇಲ್ ಇತ್ತು. ಇದು ಎಲ್ಲ ಆಫ್ಲೈನ್ನ ಖಾಲಿ ಆಗಿಬಿಡ್ತಿದ್ದು. ನೋಡಿ ಇಷ್ಟು ಚೆನ್ನಾಗಿದ್ದಾವೆ. ಬೇಕಂದರೆ ಈ ಥರ ತರಿಸ್ಕೊಡ್ತೀನಿ. ಮತ್ತು ಇದು ಬಂದು ಗೋಲ್ಡನ್ ಲೇಸಿನ ಸಾರಿ. ಇದ್ರದ್ದೊಂದು ವೀಡಿಯೋ ಐತಿ, ಮುಂದೆ ತೋರಿಸ್ತೀನಿ ನಾನು ನಿಮ್ಗೆ. 750 ರೂಪಾಯಿ. ಇದ್ರದ್ದು ವೀಡಿಯೋದಲ್ಲಿ ನಾವು ಒಂದು ವೀಡಿಯೋ ಮಾಡಿಸಿದ್ದೀವಿ. ಈ ಥರದ್ದು ಒಂದು ವೀಡಿಯೋ ಇರಲಿ ಅಂತ ವೀಡಿಯೋ ಮಾಡಿಸಿದ್ದೀವಿ. ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸಾರಿದು ಸಖತ್ತಾಗಿದೆ. ನೀವು ನೋಡ್ಬೋದು. ಇದು ಬಂದು ಸಿಲ್ಕ್ ಬಾರ್ಡ್ರ್ ಸಾರಿ ಆಗಿರ್ತೈತಿ. ಬರೀ 550 ರೂಪಾಯಿ ನೋಡಿರಿ. ಸಿಲ್ಕ್ ಒಳಗೆ ಬರ್ತೈತಿ ಇದು. ಮತ್ತು ಡಿಸೈನು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಿಮ್ಗೆ ಯಾರಿಗಾದ್ರೂ ಈ ಸೀರೆಗಳು ಬೇಕಂದ್ರೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತೆ ರೀ. ಶಿಪ್ಪಿಂಗ್ ಚಾರ್ಜ ಫ್ರೀ ಇರ್ತೈತಿ. ಮತ್ತು ನೀವು ಫಸ್ಟೇ ಹೇಳ್ಬಿಡ್ತೀನಿ, ಆನ್ಲೈನ್ ಪೇಮೆಂಟ್ ಇರ್ತೈತಿ. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ. ಎಷ್ಟೊಂದು ಜನ ಫೋನ್ ಮಾಡ್ತಾಯಿದ್ದಾರೆ. ಯಾವ ಥರ ಮಾತಾಡ್ತಾರೆ ಅಂತಂದ್ರೆ ಹಂಗೆ ಹೇಳ್ತೀನಿ ನಾನು. ಇದು ಬಂದು ಶ್ರೀದೇವಿ ಮ್ಯಾಮ್ ಅವ್ರು ವೇರ್ ಮಾಡಿರೋಂಥ ಬಾರ್ಡರ್ ಸಾರಿ ಬಂದು 1799 ರೂಪಾಯಿ. ಇದು ಬಂದು ನಿಮ್ಗೆ ಸ್ಮೂತ್ ಬಾರ್ಡರ್ ಸಾರಿ ಅದಾವ. ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. 950 ರೂಪಾಯಿಗೊಂದು. ಯಾವ ಥರ ಮಾತಾಡ್ತಾರೆ ಅಂದರೆ ನಾನು ಹೇಳ್ತೀನಿ ನಿಮಗೆ ಲಾಸ್ಟಲ್ಲಿ ವೀಡಿಯೋ ತೋರಿಸ್ತಿರ್ತೀನಲ್ಲ ಅವಾಗ 1200 ರೂಪಾಯಿಗೆ 3 ಸಾರಿ. ಇಷ್ಟು ಇದು ಫೋನ್ ಮಾಡ್ತಾರೆ. ಕ್ಯಾಶ್ ಆನ್ ಡೆಲಿವರಿ ಇಲ್ವಾ? ಮೀಶೋ ಆ್ಯಪಲ್ಲಿ, ಫ್ಲಿಪ್ಕಾರ್ಡು, ಅಮೆಝಾನಲ್ಲೆಲ್ಲ ಕೊಡ್ತಾರೆ. ನಿಮಗೆ ಕೊಡೋಕ್ಕಾಗಲ್ವಾ ಕ್ಯಾಶ್ ಆನ್ ಡೆಲಿವರಿ ಅಂತಾರೆ. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಮನೇಲಿ ಸೇಲ್ ಮಾಡ್ತಾ ಇರ್ತೀನಿ ಅಂದರೆ ಮತ್ತೆ ಅದು ಹೆಂಗಿರುತ್ತೆ ಹೇಳಿ. ಒಬ್ಬರು ಸೇಲ್ ಮಾಡ್ತಾ ಇರ್ತಾರಂದರೆ ನೈಟು 11 ಗಂಟೆ ಆಗಲಿ 12 ಗಂಟೆಗಾಗಲಿ ಕಾಲ್ ಮಾಡ್ತಾರೆ. ಬಟ್ಟೆ ಬೇಕಂದರೆ ಹೆಣ್ಮಕ್ಳಾದವರು ವಿಡಿಯೋ ನೋಡ್ತಿರ್ತೀರ. ಬಟ್ಟೆ ಬೇಕಂದ ತಕ್ಷಣ ಹಾಗೆ ಹೇಳ್ತೀನಿ, ನಮ್ಮ ಹೆಣ್ಮಕ್ಳು ಸೀರೆ ಬೇಕಂದ್ರು ಅದಕ್ಕೆ ಕಾಲ್ ಮಾಡಿದ್ವಿ ಅಂತಾರೆ. ಬಾಯಿಗೆ ಬಂದಂಗೆ ಬೈದಾಗ ಫೋನ್ ಕಟ್ ಮಾಡ್ತಾರೆ. ಈ ಥರ ಇರುತ್ತೆ. ನಿಮ್ಗೆ ಯಾರಿಗಾದ್ರೂ ಸೀರೆ ಬೇಕಂದವ್ರು ಅಷ್ಟೇ ಕಾಲ್ ಮಾಡಿ. ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ. ಈಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆಸೇನೂ ಮೊಬೈಲ್ ನಂಬರ್ ಕೊಟ್ಟು ಸೀರೆ ಇದು ಮಾಡತ್ತಾರ, ಸೀರೆ ತೋರ್ಸತ್ತಾರ. ಪ್ರತಿಯೊಂದು ರೀ
ಪ್ರತಿಯೊಂದು ಸೇಲ್ ಮಾಡೋಕ್ಕೆ ನಿಂತಿದ್ದಾರೆ ಈಗಿನ ಟ್ರೆಂಡ್ ಒಳಗೆ. ಅಂಥದ್ರಾಗ ನಾವು ಯಾಕೆ ಮಾಡಬಾರ್ದು ಅಂತ ನಾವು ಮಾಡ್ತಾ ಇರೋದು. ಅದೇನಿಲ್ಲ, ಆದರೆ ಪಾಪ ಎಲ್ಲರೂ ಸೀರೆ ತೊಗೋತಾ ಇದ್ದಾರೆ. ಒಬ್ಬರು ಮಾಡೋದ್ರಿಂದ ಈ ಥರ ಆಗುತ್ತಲ್ವಾ, ಅದಕ್ಕೆ ಹೇಳ್ತಾ ಇರೋದು. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಏನು ಗೊತ್ತಾ, ಶಿಪ್ಪಿಂಗ್ ಚಾರ್ಜ್ ಅಂತೂ ಫ್ರೀ ಇರ್ತೈತಿ. ಅದು ಬರೀ ಎಲ್ಲಿ ನಮ್ಮ ಒಂದು ಇಂಡಿಯಾದೊಳಗೆ ಅಷ್ಟೇ. ಮಹಾರಾಷ್ಟ್ರ ಮತ್ತು ನಿಮಗೆ ಆ ಕಡೆ ಈ ಕಡೆ ಅಂದರೆ ಶಿಪ್ಪಿಂಗ್ ಚಾರ್ಜ್ ಆ್ಯಡ್ ಇರ್ತೈತಿ. ಮತ್ತು ಈ ಕಡೆ ನಮ್ಮ ಕರ್ನಾಟಕದವರೇ ಅಂದರೆ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಫ್ರೀ ಇರ್ತೈತಿ ಅಂತ ಹೇಳ್ತೀನಿ. ಮತ್ತು ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಡಾಕತ್ತೀನಿ. ಸೀರೆ ಫಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ರಿ. ಸ್ಕ್ರೀನ್ಶಾಟ್ ತೊಗೊಂಡು ಇದು ಮಾಡಿರಿ, ಫೋನ್ ಹಚ್ತಾರೆ, ಈ ಥರ ಸೀರೆ ನೋಡಿರಿ, ಅದಕ್ಕೆ ಎಷ್ಟು ರೇಟ್ ರೀ ಅಂತಾರೆ. ಒಂದಲ್ಲ ಎರಡಲ್ಲ, 1000 2000 ಇರುತ್ತೆ. ನೀವು ಯಾವ ಸೀರೆ ಬೇಕಲ್ಲ, ನಾನೇ ಸೀರೆ ಬುಕ್ ಮಾಡ್ಬೇಕಾದ್ರೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೋತಿರ್ತೀನಿ ಗೊತ್ತಾ ಅವ್ರ ಹತ್ರ, ಈ ಥರ ಸೀರೆ ಅಂತ. ಅವ್ರು ನಮ್ಮನ್ನು ಕೇರ್ಲೆಸ್ಸೇ ಮಾಡ್ತಾ ಇರೋದಿಲ್ಲ. ನಾನು ಒಂದು ಫೋನ್ ಬಂದರೆ ಸಾಕು, ನಮ್ಮ ಮನೆಯವ್ರು ಹಚ್ಚಿದಾರೆ ಅನ್ನೋ ಅಷ್ಟು ಖುಷೀಲಿ ರಿಸೀವ್ ಮಾಡಿ ಮಾತಾಡ್ತೀನಿ. ಆ ಥರ ಈಗ ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಇರ್ತಾರಲ್ಲ, ಅವ್ರಿಗೆಲ್ಲ ಭಾಳ ಒಂಥರ ಇದಿರುತ್ತೆ. ನಾವು ಫೋನ್ ಹಚ್ತೀವಿ, ಅವರು ಏನು ಮಾಡ್ತಾರೆ, ಬೇಕಾದರೆ ತೊಗೊಳ್ತಾರೆ, ಬೇಡಾದರೆ ಬಿಡ್ತಾರೆ, ಈ ಥರ ಎಲ್ಲ ಮಾತಾಡ್ತಾರೆ. ಅಂದರೆ ಬೇಕಾದ್ರೆ ತೊಗೋತಾರೆ ಅಂತ ಮಾತಾಡಲ್ಲ ಅವರು, ಕೇರ್ಲೆಸ್ ಆಗಿ ಮಾತಾಡ್ತಾರೆ. ಫೋಟೋ ಬಿಡಿರಿ, ನಿಮ್ಗೆ ಯಾವ್ದು ಬೇಕಲ್ಲ ಅದು ಸೆಲೆಕ್ಟ್ ಮಾಡಿಕೊಡ್ರಿ, ಆಮೇಲೆ ನಾವು ಅದ್ರ ರೇಟ್ ಹೇಳ್ತೀವಿ. ನೀವು ಬಿಡಲ್ವ ಅಂದ್ರೆ ನಾವು ಫೋಟೋ ಬಿಡಲ್ಲ, ನೀವು ಏನು ವೀಡಿಯೋದಲ್ಲಿ ನೋಡಿದಿರಲ್ಲ ಅದರಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಫೋಟೋ ಬಿಡಿ, ಈ ಥರ ಎಲ್ಲ ನಮ್ಗೆ ಹೇಳ್ತಿರ್ತಾರೆ. ಆದರೆ ನಾವು ಯಾರೇ ಫೋನ್ ಹಚ್ಚಲಿ, ಕಸ್ಟಮರು ಫಸ್ಟು ಬೇಕಾದಂಥ ಕೆಲಸ ಇರಲಿ, ಅದನ್ನೆಲ್ಲ ಬಿಟ್ಟು ಓಡಿ ಬಂದು ನಾನು ಫೋನ್ ರಿಸೀವ್ ಮಾಡ್ತೀನಿ. ನನಗೆ ಕಸ್ಟಮರ್ ಮುಖ್ಯ, ನನ್ನ ಸಬ್ಸ್ಕ್ರೈಬರ್ಸ್ ಮುಖ್ಯ, ನನ್ನ ವ್ಯೂವರ್ಸ್ ಮುಖ್ಯ. ಅದು ಒಂದು ನನ್ನ ಖುಷಿ. ಇದೇ ನೋಡಿ ವಿಡಿಯೋ ಎಷ್ಟು ಸಖತ್ತಾಗಿ ಮಾಡಿದ್ದೀವಿ. ಆ ಥರ ಸಾರಿಗಳು ಅದಾವೆ. ಇದು ಬಂದು ಪ್ರಿಂಟೆಡ್ ಇರೋದಿಲ್ಲ ನೋಡಿರಿ, ಈ ಥರ ಮಗ್ಗದಲ್ಲಿ ನೇಯ್ದಿರೋ ಸಾರಿನೇ ಇರುತ್ತೆ. ಸೆಮಿ ಮೈಸೂರು ಸಿಲ್ಕು. ಯಾರಿಗಾದ್ರೂ ಬೇಕಂದರೆ ನೋಡಿ, ಈ ಥರ ಮಗ್ಗದಲ್ಲಿ ನೇಯ್ದಿರೋ ಸಾರಿ ಇದು. ಬಾರ್ಡರ್ನು ಅಷ್ಟೇ ಸಖತ್ತಾಗಿದೆ, ಸಾರಿನೂ ಸೂಪರಾಗಿದೆ. ಯಾರಿಗಾದ್ರೂ ಬೇಕಂದ್ರೆ 950 ರೂಪಾಯಿ ಇರ್ತೈತಿ. ಶಿಪ್ಪಿಂಗ್ ಚಾರ್ಜ್ ಫ್ರೀ ಇರ್ತೈತಿ. ಬಲ್ಕ್ ಒಳಗೆ ತೊಗೊಂಡ್ರೆ ನೀವು ಶಿಪ್ಪಿಂಗ್ ಚಾರ್ಜ್ ಆ್ಯಡ್ ಇರುತ್ತೆ. ಸೊ ಯಾರಿಗೆಲ್ಲ ಬೇಕಂತಿರಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇದೇ ರೀತಿ ಬುಕ್ ಮಾಡ್ಕೋತಾ ಇರಿ. ಥ್ಯಾಂಕ್ ಯು.